ಜ್ಯುವೆಲರಿ ಶಾಪ್ಗಳಲ್ಲಿ ಹಾಗೂ ಫೈನಾನ್ಸ್ ಕಂಪನಿಗಳಲ್ಲಿ ಚಿನ್ನ ಅಡವಿಡುವ ಜನರು ಎಚ್ಚರ ವಹಿಸಬೇಕಾಗಿದೆ. ಕಡಿಮೆ ಬಡ್ಡಿ ಹಾಗೂ ಹೆಚ್ಚಿನ ಹಣದ ಆಸೆ ತೋರಿಸಿ ಜನರ ನಂಬಿಕೆಗೆ ದ್ರೋಹ ಬಗೆದ ಘಟನೆ ವರದಿಯಾಗಿದೆ. ರಾಘವೇಂದ್ರ ಜ್ಯುವೆಲರಿ ಶಾಪ್ ಮಾಲೀಕ ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಎಂಬಾತನ ವಿರುದ್ಧ ಈಗ ವಂಚನೆಯ ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪಿ ತೇಜಸ್ ಗೌಡ ಒಂದು ತಂಡವನ್ನ ರಚಿಸಿಕೊಂಡು ಯಾರು ಎಲ್ಲೆಲ್ಲಿ ಚಿನ್ನವನ್ನ ಗಿರವಿ ಇಟ್ಟಿದ್ದಾರೆ ಎಂಬ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದ. ನಂತರ ಅಂತಹವರನ್ನ ಸಂಪರ್ಕಿಸಿ ನನ್ನಲ್ಲಿ ಕೇವಲ 50 ಪೈಸೆ ಬಡ್ಡಿ, ಹಳೆ ಕಡೆಗಿಂತ ಹೆಚ್ಚು ಹಣ ಕೊಡ್ತೇನೆ ಎಂದು ಆಮಿಷ ಒಡ್ಡುತ್ತಿದ್ದ. ಹಳೆಯ ಕಡೆಯಿಂದ ಒಡವೆ ಬಿಡಿಸಿ ತಂದು ತನ್ನ ರಾಘವೇಂದ್ರ ಜ್ಯುವೆಲರಿ ಶಾಪ್ನಲ್ಲಿ ಗಿರವಿ ಇಟ್ಕೊಳ್ತಾ ಇದ್ದ. ಕಳೆದ 1 ವರ್ಷದಿಂದ ಈ ರೀತಿ ನೂರಾರು ಜನರ ಚಿನ್ನಾಭರಣಗಳನ್ನ ಸಂಗ್ರಹಿಸಿದ್ದ ತೇಜಸ್ ಕಳೆದ 3 ತಿಂಗಳಿಂದ ತನ್ನ ಜ್ಯುವೆಲರಿ ಶಾಪ್ ಮುಚ್ಚಿ ನಾಪತ್ತೆಯಾಗಿದ್ದಾನೆ. ಜನರು ಚಿನ್ನ ಬಿಡಿಸಲು ಹೋದಾಗ ಅಂಗಡಿ ಕ್ಲೋಸ್ ಆಗಿರೋದು ಕಂಡು ಬಂದಿದೆ. ನಂತರ ಫೈನಾನ್ಸ್ ಕಂಪನಿಯನ್ನ ತೆರೆದು ವಾರದಿಂದ ಅದನ್ನ ಬಂದ್ ಮಾಡಿದ್ದಾನೆ. ಫೋನ್ ಮಾಡಿದ್ರೆ ಕೊಡ್ತೇನೆ ಎಂದು ಸಬೂಬು ಹೇಳಿ ಈಗ ಸಂಪರ್ಕಕ್ಕೆ ಸಿಗದೆ ಕಳ್ಳಾಟವಾಡ್ತಾ ಇದ್ದಾನೆ. ಸದ್ಯ ಸಂತ್ರಸ್ತರು ವಿವಿಧ 6 ಪೊಲೀಸ್ ಠಾಣೆಗಳಲ್ಲಿ ದೂರು ನೀಡಿ ದಾಖಲಿಸಿದ್ದಾರೆ.